ಆತ್ಮೇಲೆ ನಮಸ್ಕಾರ. ನಾವು ಮಾರ್ಚ್ 2024 ಕೊನೆ ವಾರ ಶಿಬಿರ ಮಾಡಿದ್ವಿ ಪಬ್ಲಿಕ್ ಸ್ಪೀಕಿಂಗ್ ಮೇಲೆ. ಆ ಪಬ್ಲಿಕ್ ಸ್ಪೀಕಿಂಗ್ 3 days ಕ್ಯಾಂಪ್ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ದೇವನಹಳ್ಳಿ ಹತ್ರ. ನಾನಂತೂ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದೆ. ಎಲ್ಲ ಪಾರ್ಟಿಸಿಪೆಂಟ್ಸ್ ಸುಮಾರು 14 ಪಾರ್ಟಿಸಿಪೆಂಟ್ಸು ಕೂಡ ಒಂದು ಲೆವೆಲಿಂದ ನೆಕ್ಸ್ಟ್ ಲೆವೆಲ್ಗೆ ಟ್ರಾನ್ಸ್ಫಾರ್ಮ್ ಆಗಿದ್ದನ್ನ ನಾನು ಕಣ್ಣಾರೆ ಗಮನಿಸಿದೆ. ಅದರಲ್ಲಿ 3 ವ್ಯಕ್ತಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಸಮಿತಾ, ಐ ಜಸ್ಟ್ ವಾಂಟ್ ಯು ಟು ಶೇರ್ ದ ಎಕ್ಸ್ಪೀರಿಯನ್ಸ್. ಖಂಡಿತ ಸರ್, ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತೇನೆ. ವೀಕ್ಷಕರೇ ನೋಡಿ, ನಾನು ಆನ್ಲೈನ್ ಅಲ್ಲೇ ಸುಮಾರು ದಿನ ಬರ್ತಾ ಇದ್ದೀನಿ. ನೀವು ನನ್ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡ್ತಾ ಇರಬಹುದು. ಆದ್ರೆ ನಾನ್ ಹೇಳೋದಿಷ್ಟೇ, ಆಫ್ಲೈನ್ ಅಲ್ಲಿ ಅದು 3 ದಿನ ಇತ್ತಲ್ಲ ಏನ್ಷಿಯಂಟ್ ಸ್ಕೂಲ್ ಆಫ್ ವಿಸ್ಡಮ್ ಅಲ್ಲಿ, ಅಪ್ಪ ಸ್ವರ್ಗನೇ ಇದ್ದಾಗಿತ್ತು ಅಲ್ಲಿ. ನಿಜ ಪ್ರಕೃತಿ ಮಡಿಲಲ್ಲಿ ನಾವ್ ಎಷ್ಟು ಕಲ್ತಿದ್ದು ಗೊತ್ತಾ. ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ಬೇಕಾದ್ರೆ ಟೀ ಟೈಮ್ ಅಲ್ಲಿ ಒಂದು ಬ್ರೇಕ್ ಟೈಮ್ ಅನ್ನು ನಾವು ಅಷ್ಟು ವೇಸ್ಟ್ ಮಾಡಿದ್ದಿಲ್ಲ. ಎಷ್ಟು ಚೆನ್ನಾಗಿ ನಾವು ಪ್ರತಿಯೊಂದು ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಸರ್ ನಾವು ಮಾತಾಡೋ ಮಾಡ್ಯುಲೇಷನ್ ಇಂದ ಹಿಡಿದು ಪ್ರತಿಯೊಂದನ್ನು ಕನ್ನಡಿ ಹಿಡಿದಾಗೆ ನಮ್ದು ಅಲ್ಲಲ್ಲೇ ಹಿಡಿತಾ ಇದ್ರು. ಅಷ್ಟು ಚೆನ್ನಾಗಿ ತಿದ್ದುತ್ತಾ ಇದ್ರು ಕಣ್ರಿ. 3 ದಿನ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನನಗಂತೂ ಅನ್ನಿಸ್ತು ಇನ್ನೂ 2 ದಿನ ಕಂಟಿನ್ಯೂ ಮಾಡ್ಬೇಕಿತ್ತು ಅದಂತ. ಬಹಳ ಅದ್ಭುತವಾಗಿತ್ತು. ಧನ್ಯವಾದಗಳು ಸರ್. ಓಕೆ, ತುಷಾರ್ ನಾಯಕ್, ನಿಮ್ಮ ಅನುಭವನ ಶೇರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ನಾನು ಈ 3 ದಿನ ಶಿಬಿರದಲ್ಲಿ ಪಾಲ್ಗೊಂಡಿದ್ದಕ್ಕೆ ಖುಷಿಯಾಗಿದ್ದೀನಿ. ಕಾರಣ ಅದಕ್ಕೆ ನಮ್ಮ JP ಸರ್ ಅವರೇ. ಯಾಕಂದ್ರೆ ನನ್ನ ಸ್ವಲ್ಪ ಬಿಜಿ ಶೆಡ್ಯೂಲಲ್ಲಿ ನನಗೆ ಅವಕಾಶ ಮಾಡಿಕೊಟ್ರು. ಅದು ಅನುಭವ ಯಾವ ಥರ ಇತ್ತಂದ್ರೆ, ನಾವು ಒಂದು 6 ಮಂತಲ್ಲಿ ಆಫ್ಲೈನ್ ಇದ್ರು, ಆ 3 ದಿವಸದಲ್ಲಿ ಪಡ್ಕೊಂಡಿವಿ. ಅದಕ್ಕೆ ಪ್ರಾಕ್ಟಿಕಲ್ ಅನುಭವ ಯಾವತ್ತು ಇಂಪಾರ್ಟೆಂಟ್ ಅನ್ನೋದಕ್ಕೆ ಮೊನ್ನೆ 3 ದಿನಗಳ ಶಿಬಿರವೇ ಸಾಕ್ಷಿ ಅಂತ ನನ್ನ ಭಾವನೆ ಸರ್. ಅದರಿಂದ ತಾವೊಬ್ಬ ಸುಮ್ಮನೆ ಎಲ್ಲರಿಗೆ ಮೋಟಿವೇಟರ್ ಆಗಲಿ, ಅವ್ರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬರಲ್ಲ. ತಮಗೆ ಆ ಹೆಸರಿಗೆ ತಕ್ಕಂತೆ ತಾವು ಇದೀರಿ ಸರ್. ತಮ್ಮ ಅನುಭವ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಸರ್. ಎಸ್, ತುಷಾರ್ ನಾಯಕ್, ಥ್ಯಾಂಕ್ ಯು. ಕಟ್ಟೆ ಇರಿಸ್ವಾಮಿ ಏನ್ ಹೇಳ್ತಾರೆ? ಆತ್ಮೇಲೆ ನಮಸ್ಕಾರ. ನಿಜವಾಗ್ಲೂ 3 days ಕ್ಯಾಂಪಿಗೆ ನಾವು ಹೋಗಿದ್ದು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಯಾಕಂದ್ರೆ ಆ 3 ದಿನ ಎಷ್ಟು ಬೇಗ ಮುಗೀತಂತ ನಮಗೇನೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಆ ದಿನ ಅಲ್ಲಿ ಹೋಗಿರ್ತಕ್ಕಂತ ಸ್ಥಳ ಇದೆಯಲ್ಲ ಪುಣ್ಯ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಸಾಧಕರು ಅಲ್ಲಿ ಒಂದು ಧ್ಯಾನದ ಕೇಂದ್ರ, ಆಧ್ಯಾತ್ಮಿಕವಾಗಿ ಯೋಗ ಮಾಡಿ ಹೋಗಿರುವಂತ ಆ ಸ್ಥಳ. ನಾವು ಹೋಗಿ ಸಾಕಷ್ಟು ಅಲ್ಲಿ ಈ 14 ಜನ, ನಾವೇನ್ 15 ಜನ ಹೋಗಿದ್ವಲ್ಲ, 14 ಜನ ಹೋಗಿ ಒಬ್ಬರನ್ನೊಬ್ಬರನ್ನ ಪರಿಚಯ ಮಾಡ್ಕೊಂಡು ಆ ದಿನ ನಮ್ಮ ಕ್ಲಾಸ್ ಪ್ರಾರಂಭ ಆಯ್ತು. ಪ್ರಾರಂಭ ಆದ್ಮೇಲೆ ಮೊದ್ಲಿಗೆ ನಮ್ಗೆ ಅಲ್ಲಿ ಕೆಲವೊಂದು ವಿಷಯಗಳನ್ನ ಜಯಪ್ರಕಾಶ್ ಸರ್ ನಮಗೆ ನೀಡಿದ್ರು. ಅದರಲ್ಲಿ ತಿದ್ದುವಿಕೆ ಒಳಪಡಿಸುವುದು ಹೇಗೆ, ದೃಢತೆಯ ಸಂವಹನ, ಪದಗಳ ಮಹತ್ವ, ಚಿಂತನೆಗಳ ಮಹತ್ವ, ಭಾಷೆ, ಶಾರೀರಿಕ ಭಾಷೆ, ಆಮೇಲೆ ಧ್ವನಿ, ಇವಿಷ್ಟು ವಿಷಯಗಳ ಮೇಲೆ ನಮ್ಗೆ ಸಂಪೂರ್ಣ ವಿಷಯಗಳನ್ನ ಕೊಟ್ರು. ಆ ಒಂದೊಂದೇ ವಿಷಯಗಳನ್ನ ನಾವು ಮಾತಾಡ್ತಾ ಬಂದ್ವಿ. ಹಾಗೆ ಟೋಟಲ್ ಆಗಿ ನಮ್ಮ ಇಡೀ ಶರೀರ ಭಾಷೆ, ನಾವೊಂದು ಭಾಷಣದಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇರಬೇಕು ಅಂತೇಳಿ ತಿದ್ದಿ ನಮ್ಗೆ ತುಂಬಾ ಚೆನ್ನಾಗಿ ಕಲಿಸಿದ್ರು. ಸ್ಟೇಜ್ ಮೇಲೆ ಯಾವ ರೀತಿ ಮಾತಾಡ್ಬೇಕಂತ ಹೇಳಿದ್ರು. ಮೈಂಡ್ ನಮ್ಗೆ ಏನು ಒಂಥರ ಭಯ ಆತಂಕ ಇದ್ದಲ್ಲಿ ಅದನ್ನ ತುಂಬಾ ಫ್ರೀ ಆಗಿ, ನಿಮ್ಗೆ ಏನಾಗೋದಿಲ್ಲ, ಏನಾಗಲ್ಲ, ನೀವು ಮಾಡ್ತೀರಾ ಅಂತ ಹೇಳಿ ಬೆಂತಟ್ಟಿ ನಮಗೆ ನಿಜವಾಗ್ಲು ತುಂಬಾ ಸ್ಫೂರ್ತಿ ನೀಡಿದ್ರು. ರಾತ್ರಿ 11 ಗಂಟೆವರೆಗೂ ಅವ್ರದ್ದು ಎನರ್ಜಿನ ನಾವು ನೋಡಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಂಥ ಏಜ್ ಅಲ್ಲಿ ಅವರು 11 ಗಂಟೆವರೆಗೆ ನೀವು ಮಾಡ್ರಿ, ನಿಮ್ ಜೊತೆಗೆ ನಾನು, ನಿಮ್ ಕಲಿಕೆಗೆ ನಾನು ಯಾವಾಗಲೂ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾರಲ್ಲ. ನಿಜಕ್ಕೂ ನಾವು, ಯಾಕಂದ್ರೆ ಈಗಿನ ಟೈಮಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಯಾವಾಗ ಆಗತ್ತಪ್ಪ, ಡ್ಯೂಟಿ ಯಾವಾಗ ಮುಗಿಸ್ತೀವಿ, ನಾವು ಯಾವಾಗ ಕಲಿಕೆ ಯಾವಾಗ ಸಾಕ್ ಬಿಡಪ್ಪ ಅಂತ ಅಂತೀವಿ. ಅವರು ನೀವು ಕಲಿತೀರಾ ಅಂದ್ರೆ ನೀವು ರಾತ್ರಿವರೆಗೂ ನಾವು ಮಾಡ್ತೀನಿ ಅಂತ ಹೇಳಿ ನಮ್ ಜೊತೆಗೆ 11 ಗಂಟೆವರೆಗೂ 2 ದಿನಗಳ ಕಾಲ ನಮಗೆ ತುಂಬಾ ಸ್ಫೂರ್ತಿ ನೀಡಿದ್ರು. ಒಳ್ಳೆ ಮಾಹಿತಿ ನಮಗೆ ಕೊಟ್ರು. ನಾನಂತೂ ತುಂಬಾ 3 days ಕ್ಯಾಂಪಲ್ಲಿ ಸಾಕಷ್ಟು ಪದಗಳ ಬಗ್ಗೆ ಕಲ್ತ್ಕೊಂಡೆ. ನಾವು ಯಾವ ರೀತಿ ಮಾತಾಡ್ಬೇಕಂತ ಕಲ್ತ್ಕೊಂಡೆ. ಹಾಗೆ ನಾವೇನು ಆಕ್ಟಿವಿಟೀಸ್ ಮಾಡಿದ್ದನ್ನ ಇನ್ನೊಬ್ರು ತಿದ್ದುಪಡಿ ಅದನ್ನ ಯಾವ ರೀತಿ ಪ್ರಶ್ನೆಗಳ ಮೂಲಕ
ಅವರು ಒಬ್ರು ಕೇಳೋ ರೀತಿ ಕೂಡ ನಮಗೆ ಮಾಡಿದ್ರು ಅಲ್ಲಿ. ಯಾಕಂದ್ರೆ ಅಲ್ಲಿ ಒಬ್ರು ಕೇಳೋದಕ್ಕೂ 14 ಜನ ನಮ್ಮನ್ನ ಗುರುತಿಸಿ ನಮಗೆ ಏನು ಮಾಹಿತಿ ನೀಡ್ತಾರಲ್ಲ, ನೀವು ಇದನ್ನ ಸರಿ ಮಾಡ್ಕೊಳ್ಳಿ, ಇದನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಅದು ನನಗೆ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ನಮ್ಮ ಸಮಿತಾ ಮೇಡಮ್ ಅವರು ತುಂಬಾ ನಮ್ನ ಅಲ್ಲಿ ಅಬ್ಸರ್ವೇಷನ್ ಮಾಡಿ ನಮ್ಗೆ ಈ ತರ ನೀವು ಇದು ಮಾಡ್ಬೇಕಂತ ಅಂದಾಗ ನಾನು ಅದನ್ನೆಲ್ಲಾನು ಸರಿಪಡಿಸ್ಕೊಂಡು ಬರ್ಕೊಂಡಿದೀನಿ. ಹಾಗೆ ಟೋಟಲ್ ಆಗಿ ನಾನು 3 days ಕ್ಯಾಂಪ್ಗೆ ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಸರ್ಗೆ ನಾನು ತುಂಬು ಹೃದಯದಿಂದ ನಾನು ಈ ಆನ್ಲೈನ್ ಮೂಲಕ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇಂಥ ಪ್ರೋಗ್ರಾಮ್ಗಳು ಪ್ರತಿ ತಿಂಗಳಿಗೊಮ್ಮೆ ನಡೀಲಿ ಅಂತ ನಾನು ನಿಮ್ಮಲ್ಲಿ ಆ ದೇವರಲ್ಲಿ ಕೂಡ ನಾನು ಈ ಪ್ರಾರ್ಥನೆ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಪ್ರಾರ್ಥನೆ ನೆರವೇರಿದೆ. ತಿಂಗಳಲ್ಲಿ ಮೇ ಕೊನೆ ವಾರದಲ್ಲಿ ನಾವು ಮತ್ತೊಂದು ತರಬೇತಿ ಮಾಡ್ತಾ ಇದ್ದೇವೆ. ಯಾರು ಏಪ್ರಿಲ್ ರಿಜಿಸ್ಟರ್ ಮಾಡ್ಕೊಳ್ತಾರೆ ಅವ್ರಿಗೆ ಡಿಸ್ಕೌಂಟ್ ಕೂಡ ಇರುತ್ತೆ. ನಮ್ಮ ಕಚೇರಿಯ 2 ದೂರವಾಣಿ ಸಂಖ್ಯೆಗಳು 9341259267 ಅಥವಾ 9620303000. ನಾವು ಸುಮಾರು 1 ವರ್ಷದ ಮೇಲಾಗಿತ್ತು ಈ ಕ್ಯಾಂಪ್ ಮಾಡಿ. ಬಟ್ ಆದರೆ ಎಲ್ಲರ ಆಸಕ್ತಿಯನ್ನು ಗಮನಿಸಿ ನಾವು ಒಂದು 3 ತಿಂಗಳಿಗೆ ಅಥವಾ 5 ತಿಂಗಳಿಗೆ ಯಾಕೆ ಒಂದು ಸರಿ ಮಾಡಬಾರ್ದು ಅಂತ ಆಲೋಚನೆ ಮಾಡಿದ್ದೇವೆ. ಮೇ ತಿಂಗಳಲ್ಲಿ ಕೊನೆ ವಾರದಲ್ಲಿ, ಏಕೆಂದರೆ ಎಲ್ಲ ಎಲೆಕ್ಷನ್ ವೋಟಿಂಗ್ ಎಲ್ಲ ಆಗಿರುತ್ತದೆ, ರಿಸಲ್ಟ್ ಕಾಯ್ತಾ ಇರ್ತಾರೆ. ಸೊ ಅವಾಗ ಸ್ವಲ್ಪ ಫ್ರೀ ಇರ್ತಾರೆ ಎಂದು ಬಿಟ್ಟು ನಾನು ಡೇಟ್ ಅನೌನ್ಸ್ ಮಾಡಿದ್ದೇನೆ. ಸಂಪರ್ಕ ಮಾಡಿ ನಿಮಗೆ ಅದರ ಮಾಹಿತಿಯನ್ನೆಲ್ಲ ಪಡೆಯಿರಿ. ಜೊತೆ ನನಗೆ ವಿಶೇಷವಾಗಿ ಎಲ್ಲರೂ ಕೂಡ ಒಂದು ಬೇಸಿಕ್ ಡಿಸಿಪ್ಲಿನಲ್ಲಿ ಇದ್ದಿದ್ದು, ಇನ್ವಾಲ್ವ್ಮೆಂಟು ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಈ ತಿಂಗಳೆಲ್ಲ ವಿಡಿಯೋಗಳು ಪೋಸ್ಟ್ ಮಾಡ್ತೇವೆ. ಸುಮಾರು 40-50 ವಿಡಿಯೋಗಳನ್ನು ರೆಕಾರ್ಡ್ ಮಾಡಲಾಗಿದೆ. ಯೂಟ್ಯೂಬ್ನಲ್ಲಿ ರೆಕಾರ್ಡ್ ಮಾಡಿರೋದೆಲ್ಲ ವಿಡಿಯೋಗಳು ಹಾಕ್ತಾ ಇರ್ತೀವಿ. ನೀವು ಗುರುತಿಸಿ ಗಮನಿಸಿ, ಆಗ ನಿಮಗೆ ಗೊತ್ತಾಗ್ತದೆ ಅವರ ಅನುಭವ ಹೇಗಿತ್ತು. ನೈಜವಾಗಿ ಯಥಾವತ್ತಾಗಿ ಹಾಗೆ ನಿಮಗೆ ತಲುಪಿಡ್ತದೆ. ಏನಂತೀರಿ? ಏನು ಅನ್ಬೇಡಿ. ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೇನೆ. ಬಾಯ್.